ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ವಾಲ್ಡ್ರೋಬ್, ಕ್ಲೋಸೆಟ್ ಅಥವಾ ಕಬೋರ್ಡ್ ಅಂತ ಏನು ಹೇಳ್ತೀವಿ, ಇದನ್ನ ಯಾವ ರೀತಿ ನಾವು ಆರ್ಗನೈಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆನ ಐಡಿಯಾಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ 16 ಐಡಿಯಾಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ತುಂಬ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇನ್ನು ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ತಡ ಯಾಕೆ, ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ಫಸ್ಟ್ನೇ ಟಿಪ್ ಬಂದುಬಿಟ್ಟು ಲೆಗ್ಗಿನ್ಸ್ ಇರ್ಬೋದು ಅಥವಾ ಪ್ಯಾಂಟ್ಸ್ ಇರ್ಬೋದು ಯಾವ ರೀತಿ ಸ್ಟೋರ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಲೆಗ್ಗಿನ್ಸ್ನ ಈ ರೀತಿ ಒಂದ್ರ ಮೇಲೆ ಒಂದು ಇಡೋದ್ರಿಂದ ನಾವು ಒಂದು ತೆಗೆದಿದ ಕೂಡಲೇ ಬೇರೆದೆಲ್ಲನೂ ಬಿದ್ದೋಗ್ತಿರುತ್ತೆ ಅಲ್ವಾ. ಸೊ ಈ ರೀತಿ ಆಗಬಾರ್ದು ಅಂದರೆ ಈಗ ನಾನು ತೋರಿಸ್ತಾರಂಥ ಟಿಪ್ನ ನೀವು ಕೂಡ ಫಾಲೋ ಮಾಡಿ ನೋಡಿ. ಒಂದು ತೆಗೆದ ಕೂಡಲೇ ಒಂದು ಅನ್ನೋದು ಸೈಡ್ಗೆ ಅಥವಾ ಪಕ್ಕಕ್ಕೆ ಹೋಗ್ತಿದೆ ಅಥವಾ ಬಿದ್ದೋಗ್ತಿದೆ. ಸೊ ಈ ರೀತಿ ಆಗಬಾರ್ದು ಅಂದರೆ ಫಸ್ಟಿಗೆ ಎಲ್ಲ ಲೆಗ್ಗಿನ್ಸ್ನೂ ನೀಟಾಗಿ ಒಂದು ಕಡೆ ಜೋಡಿಸ್ಕೊಂಡ್ಬಿಡಿ. ಆಮೇಲೆ ಇದನ್ನು ರೋಲ್ ಮಾಡಿ ಇಟ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ರೋಲ್ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಲೆಗ್ಗಿನ್ಸ್ ಅಂತಲೇ ಅಲ್ಲ, ನೀವು ಇದೇ ರೀತಿಯಲ್ಲಿ ದುಪ್ಪಟ್ಟಾಸ್ ಕೂಡ ಸ್ಟೋರ್ ಮಾಡ್ಕೋಬೋದು. ಅದೇ ರೀತಿಯಾಗಿ ನೀವು ಅಂಡರ್ವೇರ್ಸ್ ಅಥವಾ ಅಂಡರ್ ಗಾರ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಇದೇ ರೀತಿಯಾಗಿ ಸ್ಟೋರ್ ಮಾಡ್ಕೋಬೋದು. ನೋಡ್ತಿದ್ದೀರಲ್ವ, ಈ ರೀತಿ ಎಲ್ಲದನ್ನು ನಾನು ರೋಲಿಂಗ್ ಮೆಥಡಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಮ್ಮ ಕಬೋರ್ಡಲ್ಲಿ ಯಾವ ರೀತಿ ಸ್ಟೋರ್ ಮಾಡ್ಬೋದು ಅನ್ನೋದು ನೋಡೋಣ ಬನ್ನಿ. ಫಸ್ಟಿಗೆ ಈ ರೀತಿ ಸೆಕ್ಷನ್ಸ್ ಅನ್ನೋದು ಇರುತ್ತೆ ಅಲ್ವಾ ಎಲ್ಲರ ಕಬೋರ್ಡಲ್ಲೂ. ಅದರಲ್ಲಿ ಈ ರೀತಿ ರೋಲ್ ಮಾಡಿರುವಂತಹ ಪ್ಯಾಂಟ್ಸ್ನ ಈಸಿಯಾಗಿ ನಾವು ಜೋಡಿಸ್ಕೋಬೋದು. ಯಾವ ಕಲರ್ ಬೇಕೋ ಆ ಕಲರ್ ತೆಗಿಯೋಕ್ಕೂ ಕೂಡ ಈಸಿ ಆಗುತ್ತೆ. ಒಂದು ತೆಗೆದ್ರೆ ಯಾವುದೇ ರೀತಿ ಬೇರೆದು ಯಾವುದೂ ಹಾಳಾಗ್ದಿರ ಬೀಳ್ದಿರ ಕೂಡ ಇರುತ್ತೆ. ನೋಡ್ತಿದ್ದೀರಲ್ವ, ಈ ರೀತಿಯಾಗಿ ನೀವು ಕೂಡ ಜೋಡಿಸ್ಕೊಳ್ಳಿ. ಡಿಫ್ರೆನ್ಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ಈ ರೀತಿ ಜೋಡಿಸ್ಕೊಳ್ಳೋದ್ರಿಂದ ಮ್ಯಾಚಿಂಗ್ ಪ್ಯಾಂಟ್ಸ್ ಕೂಡ ನಾವು ಈಸಿಯಾಗಿ ತೆಕ್ಕೊಂಡ್ಬಿಡ್ಬೋದು. ಒಂದು ವೇಳೆ ನಾನು ಫಸ್ಟ್ ತೋರಿಸಿರೋ ರೀತಿಯಲ್ಲಿ ನಾವೇನಾದರೂ ಆರ್ಗನೈಸ್ ಮಾಡಿಕೊಂಡ್ರೆ ನಾವು ಮ್ಯಾಚಿಂಗ್ ತೆಗಿಯೋಕ್ಕೂ ಕೂಡ ಆಗಲ್ಲ, ತೆಗೆದಾಗ ಕೂಡ ಒಂದು ತೆಗೆದ್ರೆ ಬೇರೆದು ಕೂಡ ಬೀಳುತ್ತೆ. ಆ ರೀತಿ ಆಗದಿರ ಈ ರೀತಿ ಒಂದಾದಮೇಲೆ ಒಂದು ನೀಟಾಗಿ ಲೆಗಿನ್ಸ್ನ ಈ ರೀತಿ ಜೋಡಿಸ್ಕೊಳ್ಳೋದ್ರಿಂದ ಈ ರೋಲಿಂಗ್ ಮೆಥಡಲ್ಲಿ ಯಾವ್ದು ಬೇಕೋ ಅದನ್ನು ತೆಕ್ಕೋಬೋದು. ಇದೇ ರೀತಿಯಾಗಿ ಮಕ್ಕಳ ಬಟ್ಟೆ ಕೂಡ ನೀವು ನೀಟಾಗಿ ಜೋಡಿಸ್ಕೋಬೋದು. ನೋಡ್ತಿದ್ದೀರಲ್ವ, ನಾನು ಎಲ್ಲ ಲೆಗಿನ್ಸ್ನ ಜೋಡಿಸಿದ್ದಾಗಿದೆ. ನೋಡೋಕ್ಕೆ ಈ ರೀತಿಯಾಗಿ ಕಾಣಿಸ್ತಿದೆ. ನೋಡೋಕ್ಕೂ ಕೂಡ ತುಂಬ ಪ್ಲೆಸೆಂಟಾಗಿ ಅನ್ನಿಸ್ತಿದೆ. ಆರ್ಗನೈಸಿಂಗ್ ಕೂಡ ನೀಟಾಗಿದೆ ಅಲ್ವಾ. ನೀವು ಕೂಡ ನಿಮ್ಮ ಪ್ಯಾಂಟ್ಸ್ನೆಲ್ಲನೂ ಈ ರೀತಿ ರೋಲಿಂಗ್ ಮೆಥಡಲ್ಲಿ ಆರ್ಗನೈಸ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಕಬೋರ್ಡ್ ಇಲ್ಲ ಅಂದರೆ ಆರ್ಗನೈಸರ್ಸ್ ಏನು ಸಿಗುತ್ತೆ ಆ ಆರ್ಗನೈಸರ್ಸಲ್ಲೂ ಕೂಡ ಈ ರೀತಿ ರೋಲ್ ಮಾಡಿಕೊಂಡು ಇಟ್ಕೋಬೋದು. ಈಸಿಯಾಗಿ ನಮಗೆ ಯಾವ ಮ್ಯಾಚಿಂಗ್ ಪ್ಯಾಂಟ್ ಬೇಕೋ ಅದನ್ನು ನಾವು ಆರಾಮಾಗಿ ತಕ್ಕೋಬೋದು. ಪ್ಯಾಂಟ್ಸ್ ಅಂತಲೇ ಅಲ್ಲ, ಇದೇ ರೀತಿಯಾಗಿ ನಮಗೆ ಮ್ಯಾಚಿಂಗ್ ಅಕ್ಸೆಸರೀಸ್ ಇರುತ್ತಲ್ಲ ಅದನ್ನು ಇದೇ ರೀತಿ ಆರ್ಗನೈಸ್ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಕಣ್ಗೆಲ್ಲನೂ ಕಾಣಿಸ್ತಾ ಇರುತ್ತೆ. ನಮಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ನಾವು ತೆಗೆದುಕೋಬೋದು. ನೆಕ್ಸ್ಟ್ ನೋಡಿ, ಮಕ್ಕಳ ಬಟ್ಟೆ ಕೂಡ ಈ ರೀತಿ ಪುಟ್ಟದಾಗಿರುತ್ತಲ್ಲ ಅದನ್ನು ಕೂಡ ಇದೇ ರೀತಿಯೇ ನಾವು ಆರ್ಗನೈಸ್ ಮಾಡ್ಕೋಬೋದು. ಈ ರೀತಿ ಒಕೇಶನಲ್ಲಿ ಯೂಸ್ ಮಾಡೋದನ್ನು ಕೂಡ ಈ ರೀತಿ ರೋಲ್ ಮಾಡಿ ಸಪ್ರೇಟಾಗಿ ಇಡ್ಬೋದು. ಎಲ್ಲನೂ ಹ್ಯಾಂಗರ್ಗೆ ಹಾಕೋಕ್ಕಾಗಲ್ಲ ಅಲ್ವಾ, ಅಂಥ ಟೈಮಲ್ಲಿ ನೀವು ಈ ಟಿಪ್ನ ನೀವು ಫಾಲೋ ಮಾಡ್ಬೋದು. ಯಾರಿಗೆಲ್ಲ ಈ ಐಡಿಯಾ ಇಷ್ಟ ಆಯಿತು ಅನ್ನೋದು ಲೈಕ್ ಮಾಡಿ ತಿಳಿಸಿ. ನೆಕ್ಸ್ಟ್ ಐಡಿಯಾ ಏನು ಅಂತ ನೋಡೋಣ ಬನ್ನಿ. ಈ ಟಿಪ್ಪಲ್ಲಿ ನಾನು ಡಿಸೈನರಿ ಸ್ಯಾರೀಸ್ನ ಯಾವ ರೀತಿ ಸ್ಟೋರ್ ಮಾಡ್ಕೋಬೋದು, ಯಾವ ರೀತಿ ಆರ್ಗನೈಸ್ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ವರ್ಕ್ ಸ್ಯಾರೀಸ್ ಇರ್ಬೋದು ಅಥವಾ ತುಂಬ ಡಿಸೈನ್ ಇರುವಂತಹ ಸ್ಯಾರೀಸ್ನ ನಾವು ಯಾವ ರೀತಿ ನೀಟಾಗಿ ಆರ್ಗನೈಸ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಕೋಬೋದು. ಅಥವಾ ಈ ರೀತಿ ಹೆವಿ ವರ್ಕ್ ಸ್ಯಾರೀಸ್ನ ನಾವು ಹ್ಯಾಂಗ್ ಮಾಡೋಕ್ಕಾಗಲ್ಲ. ಹ್ಯಾಂಗ್ ಮಾಡಿದ್ರೆ ಆ ಸ್ಯಾರಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾವು ಯಾವ ರೀತಿ ಇದನ್ನು ಸ್ಟೋರ್ ಮಾಡ್ಕೋಬೋದು ಅನ್ನೋದೊಂದು ಸಿಂಪಲ್ ಟಿಪ್ ನಿಮಗೆ ಹೇಳ್ತೀನಿ ನೋಡಿ. ಈ ರೀತಿಯಾಗಿರುವಂಥ ವರ್ಕ್ ಸ್ಯಾರೀಸ್ನ ನಾವು ಹ್ಯಾಂಗ್ ಮಾಡಿದಾಗ ಆ ವರ್ಕ್ ಎಲ್ಲನೂ ಕೆಳಗಡೆ ಜಾರೋಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಯಾವುದೇ ಕಾರಣಕ್ಕೂ ವರ್ಕ್ ಸ್ಯಾರೀಸ್ನ ಹ್ಯಾಂಗ್ ಮಾಡಬಾರ್ದು. ಅದ್ರ ಬದಲಾಗಿ ನೀವು ಸ್ಟೋರೇಜ್ ಬ್ಯಾಗ್ಸ್ ಏನು ಬರುತ್ತೆ ಅದರಲ್ಲಿ ನೀವು ಸಪ್ರೇಟಾಗಿ ಸ್ಟೋರ್ ಮಾಡ್ಕೋಬೋದು. ಈ ರೀತಿಯಾಗಿರುವಂಥ ಕವರ್ಸು ನಮಗೆ ಸಿಗುತ್ತಲ್ವ, ಈಗ ಈ ರೀತಿ ಕವರ್ಸಲ್ಲಿ ನಾವು ಸ್ಟೋರ್ ಮಾಡ್ಕೋಬೋದು. ಒಂದು ವೇಳೆ ಈ ರೀತಿ ಕವರ್ಸು ಕೂಡ ಇಲ್ಲ ಅಂದವರು ಕಾಟನ್ ಬ್ಯಾಗ್ಸ್ ಅಂತೂ ಡೆಫಿನೆಟ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ. ನಾವು ಮಾರ್ಕೆಟ್ಗೆ ಹೋದಾಗ ಎಲ್ಲ ಕಡೆ ಕಾಟನ್ ಬ್ಯಾಗ್ಸ್ನ ತಂದು ಮನೇಲಿ ತುಂಬಿಸ್ಕೊಂಡಿರ್ತೀವಲ್ವ. ಸೊ ಅಂಥ ಕಾಟನ್ ಬ್ಯಾಗ್ಸ್ನ ನಾವು ಜಾಸ್ತಿ ಇದ್ದಾಗ ಈ ರೀತಿ ಒಂದೊಂದು ಸ್ಯಾರಿಗೆ ಒಂದೊಂದು ಕಾಟನ್ ಬ್ಯಾಗ್ನ ಈ ರೀತಿ ಆರ್ಗನೈಸ್ ಹಂಗಾಗಿ ಯೂಸ್ ಮಾಡ್ಕೋಬೋದು. ಆ ಕಾಟನ್ ಬ್ಯಾಗ್ನ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ನಾವು ಈ ರೀತಿ ಸ್ಯಾರೀಸ್ನ ಆರ್ಗನೈಸ್ ಮಾಡಿಕೊಂಡು ಇಟ್ಕೋಬೋದಾಗುತ್ತೆ. ನೋಡ್ತಿದ್ದೀರಲ್ಲ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಈ ರೀತಿ ಡಿಸೈನರಿ ಸ್ಯಾರೀಸ್ನ ಯಾವ ರೀತಿ ಸ್ಟೋರ್ ಮಾಡ್ತೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಐಡಿಯಾ ಏನು ಅಂತ ನೋಡೋಣ ಬನ್ನಿ. ಈ ಐಡಿಯಾ ಅಂತೂ ಮಕ್ಕಳಿರುವಂಥ ಮನೆಯಲ್ಲಿ ಮಾಡಿಸಿರೋ ಐಡಿಯಾ ಅಂತ ಹೇಳ್ಬೋದು. ಈ ಪುಟ್ಟದಾಗಿರುವಂಥ ಮಕ್ಕಳ ಬಟ್ಟೆನ ಯಾವ ರೀತಿ ಇಟ್ಟರೂ ಕೂಡ
ಗಜಿಬಿಜಿ ಅನ್ನಿಸ್ತಿರುತ್ತೆ, ಒಂದು ತೆಗೆಯೋಕೆ ಹೋದರೆ ಎಲ್ಲನೂ ಬೀಳ್ತಾ ಇರುತ್ತೆ. ಸೊ ಅಂಥವರು ಈ ಟಿಪ್ನ ಕೂಡ ಫಾಲೋ ಮಾಡಿ ನೋಡಿ. ಈ ರೀತಿ ಆರ್ಗನೈಸರ್ಸ್ ಏನು ಸಿಗುತ್ತೆ, ಈ ಆರ್ಗನೈಸರ್ಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಫ್ರಾಕ್ಸ್ ಸಪ್ರೇಟಾಗಿ, ಪ್ಯಾಂಟ್ಸ್ ಇರ್ಬೋದು ಅಥವಾ ಅಂಡರ್ ಗಾರ್ಮೆಂಟ್ಸ್ ಇರ್ಬೋದು, ಸಪ್ರೇಟಾಗಿ ನಾವು ಈ ರೀತಿ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೂ ಕೂಡ ತೆಗಿಬೇಕಾದ್ರೆ ಈಸಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ತೆಗೆದಾಗ ಇನ್ನೊಂದು ಬೀಳಲ್ಲ. ಸೇಮ್ ರೋಲಿಂಗ್ ಮೆಥಡ್ನ ಯೂಸ್ ಮಾಡಿಬಿಟ್ಟು ಇದರಲ್ಲೂ ಕೂಡ ನಾವು ನೀಟಾಗಿ ಆರ್ಗನೈಸ್ ಮಾಡ್ಕೋಬೋದು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಯಾರಿಗೆಲ್ಲ ಈ ಟಿಪ್ ಇಷ್ಟ ಆಯಿತು ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಒಂದು ವೇಳೆ ಆರ್ಗನೈಸರ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಈ ರೀತಿ ಕಾರ್ಡ್ಬೋರ್ಡ್ ಬಾಕ್ಸ್ ಏನು ಬರುತ್ತೆ ಅದರಲ್ಲಿ ಆರಾಮಾಗಿ ನಾವು ಆರ್ಗನೈಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗೂ ಕಾಣಿಸುತ್ತೆ, ಅದೇ ರೀತಿಯಾಗಿ ತುಂಬ ಯೂಸ್ಫುಲ್ ಆಗುತ್ತೆ. ತೆಗಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಬೀಳಲ್ಲ, ನಮ್ಗೆ ಯಾವ್ದು ಬೇಕೋ ಅದು ಆರಾಮಾಗಿ ತೆಕ್ಕೋಬೋದು. ಈ ಬಟ್ಟೆನ ನಾವೆಲ್ಲಾದ್ರೂ ನಾರ್ಮಲಾಗಿ ನಾವು ಮಡಚಿಡ್ತಾ ಇರ್ತೀವಲ್ಲ, ಆ ರೀತಿ ಇಟ್ಟಾಗ ಕೆಳಗಡೆ ಇರೋ ಬಟ್ಟೆ ಅದೇ ರೀತಿಯೇ ಇದ್ಬಿಡುತ್ತೆ, ಮೇಲೆ ಇರೋದು ಮಾತ್ರ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀವಲ್ವ. ಸೊ ಆ ರೀತಿ ಆಗಬಾರ್ದು ಅಂದರೆ ನೀವು ಕೂಡ ಈ ಐಡಿಯಾನ ಫಾಲೋ ಮಾಡಿ. ತುಂಬಾ ಎಲ್ಲ ಕ್ಲಾಸ್ನ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಈ ರೀತಿಯಾಗಿ ನಾವೇನಾದರೂ ಅರೇಂಜ್ ಮಾಡಿಕೊಂಡ್ರೆ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ. ಇದು ಬಂದು 4th ಒನ್ ಅಲ್ವಾ. ಇದರಲ್ಲಿ ಜೀನ್ಸ್ ಪ್ಯಾಂಟ್ಸ್ನ ಯಾವ ರೀತಿ ಆರ್ಗನೈಸ್ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಹೀಗೆ ಒಂದ್ರ ಮೇಲೆ ಒಂದು ಜೀನ್ಸ್ ಪ್ಯಾಂಟ್ಸ್ ಇಟ್ಟಾಗ ನಾವು ಒಂದು ತೆಕ್ಕೊಂಡ್ರೆ ಒಂದು ಬೀಳ್ತಾ ಇರುತ್ತೆ. ಸೊ ಈ ರೀತಿ ಆಗಬಾರ್ದು ಅಂದರೆ ನಾನೀಗ ಏನು ತೋರಿಸ್ತಿದ್ದೀನಿ, ಈ ಐಡಿಯಾನ ಯೂಸ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಪ್ಯಾಂಟ್ಸ್ನ ಆರ್ಗನೈಸ್ ಮಾಡ್ಕೊಳ್ಳಿ. ಈ ಜೀನ್ಸ್ ಪ್ಯಾಂಟ್ ಅಂತೂ ಗಟ್ಟಿಯಾಗಿರುತ್ತೆ ಅಂತ ಅನಿಸುತ್ತೆ. ಈ ರೀತಿ ಗಟ್ಟಿಯಾಗಿರುವಂಥ ಜೀನ್ಸ್ ಪ್ಯಾಂಟ್ಸ್ನ ನಾವು ಈ ರೀತಿಯಾಗಿ ನಾವು ಸ್ಟೋರ್ ಮಾಡ್ಕೋಬೇಕಾಗತ್ತೆ, ಅಂದರೆ ಆರ್ಗನೈಸ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಆರ್ಗನೈಸರ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀವಲ್ಲ, ಆ ಆರ್ಗನೈಸರ್ಸಲ್ಲಿ ನೀವು ಈ ರೀತಿಯಾಗಿ ಸ್ಟೋರ್ ಮಾಡ್ಕೋಬೋದು. ಅಥವಾ ರೋಲಿಂಗ್ ಮೆಥಡಲ್ಲೂ ಕೂಡ ನೀವು ಈ ಜೀನ್ಸ್ ಪ್ಯಾಂಟ್ಸ್ನ ಇಟ್ಕೋಬೋದು. ಈ ರೀತಿ ಇಟ್ಟಾಗ ನಮಗೆ ಯಾವ್ದು ಬೇಕೋ ಅದು ಈಸಿಯಾಗಿ ತೆಕ್ಕೋಬೋದು. ನೋಡ್ತಿದ್ದೀರಲ್ಲ, ನಮಗೆ ಯಾವ ಪ್ಯಾಂಟ್ ಬೇಕೋ ಅದನ್ನು ನಾವು ಈಸಿಯಾಗಿ ಈ ರೀತಿಯಾಗಿ ತೆಕ್ಕೋಬೋದು. ಮ್ಯಾಚಿಂಗು ಕೂಡ ಬೇಗನೆ ಸಿಗುತ್ತೆ, ನೀಟಾಗೂ ಕೂಡ ಕಾಣಿಸುತ್ತೆ. ಎಲ್ಲ ಪ್ಯಾಂಟ್ಸ್ನ ಕೂಡ ಯೂಸ್ ಮಾಡ್ದಂಗೆ ಆಗುತ್ತೆ. ಸೊ ಯಾರೆಲ್ಲ ಜೀನ್ಸ್ ಪ್ಯಾಂಟ್ ಯೂಸ್ ಮಾಡ್ತಿದ್ದೀರಾ ಅವ್ರಿಗೆ ಈ ಟಿಪ್ಪು ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಐಡಿಯಾ ಏನು ಅಂತ ನೋಡೋಣ ಬನ್ನಿ. ಇದರಲ್ಲಿ ನಾನು ಸ್ಯಾರಿಗೆ ಮ್ಯಾಚ್ ಆಗುವಂಥ ಪೆಟಿಕೋಟ್ಸ್ನ ಯಾವ ರೀತಿ ಆರಾಮಾಗಿ ನಾವು ತೆಕ್ಕೋಬೋದು, ಅದೇ ರೀತಿ ಯಾವ ರೀತಿ ಪೆಟಿಕೋಟ್ಸ್ನ ಅರೇಂಜ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ಯಾರೀಸ್ನ ಎಲ್ಲಾದರೂ ನಾವು ಅರೇಂಜ್ ಮಾಡ್ಕೊಂಡಿರ್ತೀವಿ, ಬಟ್ ಸ್ಯಾರಿ ಪೆಟಿಕೋಟ್ಸ್ನ ನಾವು ನೀಟಾಗಿ ಅರೇಂಜ್ ಮಾಡ್ಕೊಂಡಿಲ್ಲ ಅಂದರೆ ಮ್ಯಾಚಿಂಗ್ ಪೆಟಿಕೋಟು ನಮಗೆ ಹರಿಬರಿಯಲ್ಲಿ ಬೇಗನೆ ಸಿಗಲ್ಲ. ಸೊ ನಾವು ಇಲ್ಲ ಅಂತ ನಾವು ಅದೇ ರೀತಿಯೇ ಬೇರೆ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಆ ರೀತಿ ಆಗಬಾರ್ದು ಅಂದರೆ ನಮಗೆ ಈ ರೀತಿಯಾಗಿ ನಾವು ಪೆಟಿಕೋಟ್ಸ್ನ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಯಾವ ಸ್ಯಾರಿ ಬೇಕೋ ಆ ಸ್ಯಾರಿಗೆ ಆರಾಮಾಗಿ ಪೆಟಿಕೋಟ್ಸ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಈ ರೀತಿ ನಾವು ಸ್ಯಾರಿ ಪೆಟಿಕೋಟ್ಸ್ನ ಕೂಡ ರೋಲಿಂಗ್ ಮೆಥಡಲ್ಲಿ ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದಾಗ ಸ್ಯಾರಿಗೆ ಮ್ಯಾಚ್ ಆಗುವಂಥ ಪೆಟಿಕೋಟ್ಸ್ನ ಆರಾಮಾಗಿ ನಾವು ತೆಕ್ಕೋಬೋದು. ಈ ರೀತಿ ಸ್ಯಾರಿನ ಕೂಡ ನಾವು ಅಲ್ಲಿಟ್ಟು ನೋಡಿದಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಪೆಟಿಕೋಟು ನಮ್ಮ ಸ್ಯಾರಿಗೆ ಮ್ಯಾಚ್ ಆಗ್ತಿದೆ ಅಂತ. ಯಾವುದೇ ರೀತಿ ಹುಡ್ಕಾಡೋ ಅವಶ್ಯಕತೆ ಇಲ್ಲದೆ ಈಸಿಯಾಗಿ ನಾವು ಪೆಟಿಕೋಟ್ನ ಸೆಲೆಕ್ಟ್ ಮಾಡ್ಕೊಂಬಿಡ್ಬೋದು. ಈ ಟಿಪ್ಪು ನಿಮಗೆ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ಯಾವ ರೀತಿ ನೋಡೋಣ ಬನ್ನಿ. ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿ ದುಪ್ಪಟ್ಟಾಸ್ನ ಯಾವ ರೀತಿ ಅರೇಂಜ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ರೀತಿಯಾಗಿರುವಂಥ ಕಾಟನ್ ದುಪ್ಪಟ್ಟಾಸ್ನ ರೋಲಿಂಗ್ ಮೆಥಡಲ್ಲೇ ನಾವು ಈ ರೀತಿಯಾಗಿ ಅರೇಂಜ್ ಮಾಡ್ಕೊಂಡಿರ್ತೀವಿ. ಬಟ್ ಡಿಸೈನರ್ ವೇರ್ ದುಪ್ಪಟ್ಟಾಸ್ನ ಯಾವ ರೀತಿ ನಾವು ಆರ್ಗನೈಸ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಕೆಲವೊಂದು ಕೂಡ ಹ್ಯಾಂಗ್ ಮಾಡ್ಕೋಬೋದು, ಬಟ್ ತುಂಬ ಡಿಸೈನ್ ಇರುವಂತಹ ಈ ರೀತಿ ದುಪ್ಪಟ್ಟಾಸ್ನ ಹ್ಯಾಂಗರಲ್ಲೂ ಕೂಡ ಹಾಕಬಾರ್ದು ಜಾಸ್ತಿ. ಈ ರೀತಿಯಾಗಿರೋಂಥ ವರ್ಕ್ ಇರೋ ಅಂತಹ ದುಪ್ಪಟ್ಟಾಸ್ನ ನಾವು ಈ ರೀತಿ ಹ್ಯಾಂಗರ್ಸ್ ಏನು ಸಿಗುತ್ತೆ ಇದರಲ್ಲಿ ನಾವು ನೀಟಾಗಿ ಅರೇಂಜ್ ಮಾಡ್ಕೋಬೋದು. ನೋಡ್ತಿದ್ದೀರಲ್ವಾ, ಈ ರೀತಿ ಡಿಸೈನರಿ ದುಪ್ಪಟ್ಟಾಸ್ ಎಲ್ಲಾದ್ರೂ ಕೂಡ ಈ ರೀತಿ ಡೋರ್ ಹ್ಯಾಂಗಿಂಗ್ಸಲ್ಲಿ ಕೂಡ ನಾವು ಅರೇಂಜ್ ಮಾಡ್ಕೋಬೋದು. ಡೋರ್ಗೂ ಕೂಡ ಈ ರೀತಿ ಹ್ಯಾಂಗ್ಸ್ ಇದ್ದರೆ ಆರಾಮಾಗಿ ನಾವು ದುಪ್ಪಟ್ಟಾಸ್ನ ಆರ್ಗನೈಸ್ ಅನ್ನೋದು ಡೆಫಿನೆಟ್ಲಿ ಮಾಡ್ಕೋಬೋದು. ಯಾರಿಗೆಲ್ಲ ಈ ಟಿಪ್ ಇಷ್ಟ ಆಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಮಕ್ಕಳ ದುಪ್ಪಟ್ಟಾಸ್ನ ಕೂಡ ಈ ರೀತಿ ಅರೇಂಜ್ ಮಾಡ್ಕೋಬೋದು. ಸೇಮ್ ಈ ರೀತಿ ಡೋರ್ ಹ್ಯಾಂಗಿಂಗ್ಸಿಂದ ಒಂದು ಆ್ಯಂಕರ್ನ ಹ್ಯಾಂಗ್ ಮಾಡಿಬಿಟ್ಟು ಎಲ್ಲ ಪುಟ್ದಾಗಿರುವಂಥ ಬ್ಯೂಟಿಫುಲ್ ಆಗಿರುವಂಥ ಕಲರ್ಫುಲ್ ಆಗಿರುವಂಥ ದುಪ್ಪಟ್ಟಾಸ್ನ ಕೂಡ ನಾವಿಲ್ಲಿ ಅರೇಂಜ್ ಮಾಡ್ಕೋಬೋದು. ನಮಗೆ ದುಪ್ಪಟ್ಟ ಹುಡ್ಕೋ ಅವಶ್ಯಕತೆ ಇಲ್ಲದೆ ಈಸಿಯಾಗಿ ನಮಗೆ ಸಿಗ್ಬಿಡುತ್ತೆ. ತುಂಬ ಕ್ಯೂಟಾಗಿದೆ ಅಲ್ಲ ದುಪ್ಪಟ್ಟಾಸು. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ಬಂದು ಒಂದು ಹ್ಯಾಂಗರ್ಸು ನೀವು ಡೋರ್ಗೆ ಆರಾಮಾಗಿ ಈ ರೀತಿ ಇದು ಫಿಕ್ಸ್ ಮಾಡ್ಕೋಬೋದು. ಈ ರೀತಿದು ಹ್ಯಾಂಗ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಆ ಬೆನಿಫಿಟ್ಸ್ ಏನು ಅಂತ ಹೇಳ್ತೀನಿ ನೋಡಿ. ನಾವು ಒಂದೊಂದು ಸರಿ ಹೊರಗಡೆ ಹೋಗಿ ಬಂದಾಗ ಕೂಡಲೇ ಆ ಬಟ್ಟೆ ಅನ್ನೋದು ಚೇಂಜ್ ಮಾಡಿಕೊಂಡು ಬೇರೆ ಡ್ರೆಸ್ ಅನ್ನೋದು ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ. ಬಟ್ ವಿತಿನ್ 5 ಮಿನಿಟ್ಸ್ಗೆ ಆ ಗ್ಲಾಸ್ನ ಒಗೆಯೋ ಅವಶ್ಯಕತೆ ಇರಲ್ಲ.
ಅದನ್ನು ನಾವು ಎಲ್ಲಂದರೆ ಅಲ್ಲಿ ಹಾಕೋ ಬದಲಾಗಿ ಈ ರೀತಿ ಡೋರ್ ಹ್ಯಾಂಗ್ಸ್ ಇದ್ದರೆ ಇದನ್ನು ಹ್ಯಾಂಗ್ ಮಾಡ್ಕೊಂಡ್ಬಿಡ್ತೀವಿ. ಈ ರೀತಿ ಹ್ಯಾಂಗ್ ಮಾಡೋದ್ರಿಂದ ಅದರಲ್ಲಿ ನೋಡೋಕ್ಕೂ ಕೂಡ ನೀಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಟೈಮ್ ನಾವು ಅದನ್ನು ಯೂಸ್ ಮಾಡಿಕೊಂಡು ಆಮೇಲೆ ವಾಶಿಗೆ ಹಾಕ್ಬೋದು. ಎವ್ರಿ ಟೈಮ್ ವಾಶಿಗೆ ಹಾಕೋಕ್ಕಾಗಲ್ಲ ಅಲ್ವಾ, ಅಂಥ ಟೈಮಲ್ಲಿ ಈ ರೀತಿ ಹ್ಯಾಂಗ್ಸ್ನ ಯೂಸ್ ಮಾಡಿಕೊಂಡು ಹ್ಯಾಂಗ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ರೀತಿ ಒಂದು ಹ್ಯಾಂಗರ್ ಇದ್ದರೆ ಇದನ್ನು ಕೂಡ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಪುಟ್ಟದಾಗಿರುವಂತಹ ಒಂದು ಪಾಕೆಟಲ್ಲಿ ಈ ರೀತಿ ಸ್ವೆಟ್ ಪ್ಯಾಡ್ಸ್ ಇರ್ಬೋದು, ಪಿನ್ಸ್ ಇರ್ಬೋದು, ಅಥವಾ ಈ ರೀತಿ ಯೂಸ್ ಆ್ಯಂಡ್ ಥ್ರೋ ಸ್ವೆಟ್ ಪ್ಯಾಡ್ಸ್ ಇರ್ಬೋದು, ಎಲ್ಲದನ್ನು ಒಂದು ಪುಟ್ಟದಾಗಿರುವಂಥ ಕವರಲ್ಲಿ ಹಾಕಿ ಹ್ಯಾಂಗ್ ಮಾಡೋದ್ರಿಂದ ನಾವು ಅರಿಬರಿಯಲ್ಲಿ ಒಕೇಶನಲ್ಲಿ ಈ ಸ್ಯಾರಿನ ಯೂಸ್ ಮಾಡ್ತಿದ್ದೀವಿ ಅಂತ ಅನಿಸಿದಾಗ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಐಟಮ್ಸು ಕೂಡ ಇದರಲ್ಲೇ ಸಿಕ್ಬಿಡುತ್ತೆ. ನಾವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನಾವು ಆ ಕಡೆ ಈ ಕಡೆ ಹುಡ್ಕಾಡೋ ಬದಲಾಗಿ ಸ್ಯಾರಿಗೆ ಬೇಕಾಗಿರುವಂಥ ಸೇಫ್ಟಿ ಪಿನ್ಸ್ ಇರ್ಬೋದು ಅಥವಾ ಸ್ವೆಟ್ ಪ್ಯಾಡ್ಸ್ ಇರ್ಬೋದು, ಎಲ್ಲದನ್ನು ಒಂದೇ ಕಡೆ ಇಟ್ಕೊಳ್ಳೋದ್ರಿಂದ ಈಸಿಯಾಗಿ ನಮಗೆ ಸಿಗ್ಬಿಡುತ್ತೆ. ಈ ಟಿಪ್ಪಂತೂ ಡೆಫಿನೆಟ್ಲಿ ಸ್ಯಾರಿ ಇಷ್ಟಪಡೋ ಅಂಥವ್ರಿಗೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಸ್ಯಾರಿನ ತೊಗೊಂಡು ಹೋಗ್ಬಿಡ್ತೀವಿ, ಬಟ್ ಪಿನ್ಸ್ ಎಲ್ಲನೂ ಮರ್ತ್ಬಿಡ್ತೀವಲ್ಲ, ಅಂಥ ಟೈಮಲ್ಲಿ ಎಲ್ಲನೂ ಒಂದೇ ಕಡೆ ಇದ್ದರೆ ಡೆಫಿನೆಟ್ಲಿ ನಮ್ಗೆ ನೆನಪಿರುತ್ತೆ, ನಾವು ಅದನ್ನು ತೊಗೊಂಡು ಹೋಗ್ತೀವಿ. ಅದೇ ರೀತಿಯಾಗಿ ಈ ಹ್ಯಾಂಗರ್ಸ್ನ ಮಕ್ಕಳ ರೂಮಲ್ಲೂ ಕೂಡ ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಇದಕ್ಕೂ ಮುಂಚೆ ವೀಡಿಯೋಸಲ್ಲಿ ಮಕ್ಕಳ ಕಬೋರ್ಡ್ ಯಾವ ರೀತಿ ಆರ್ಗನೈಸ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಈ ರೀತಿಯಾಗಿ ಎಲ್ಲ ಏರ್ ಬ್ಯಾಂಡ್ಸ್ನ ಕೂಡ ಒಂದೇ ಹತ್ರ ಇಟ್ಕೋಬೋದು. ನೆಕ್ಸ್ಟ್ ಟಿಪ್ ಏನು ಅಂದರೆ, ಈ ರೀತಿ ಒಂದು ಎಂಟಿ ಬ್ಯಾಗ್ನ ನಾವು ಹ್ಯಾಂಗರ್ಗೆ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಏನಕ್ಕೆ ಅಂದರೆ, ನಾವು ಹೊಸದಾಗಿ ಹೊಲಿಸುವಂತಹ ಕ್ಲಾತ್ಸ್ನ ನಾವು ಅದರಲ್ಲಿ ಇಟ್ಕೋಬೋದು. ನಾವು ಸ್ಟಿಚ್ ಮಾಡೋವಂಥ ಕ್ಲಾತ್ನ ಸಪ್ರೇಟ್ ಒಂದು ಬ್ಯಾಗಲ್ಲಿ ಇಡೋದ್ರಿಂದ ಈಸಿಯಾಗಿ ನಾವು ಸ್ಟಿಚ್ ಮಾಡೋಕ್ಕೆ ನೆನಪು ಇರುತ್ತೆ. ನೋಡಿದ ಕೂಡಲೇ ಗೊತ್ತಾಗುತ್ತೆ. ನಾವು ಆ ಕಡೆ ಈ ಕಡೆ ಇಟ್ಬಿಟ್ರೆ ನಾವು ಮರ್ತೋಗ್ತೀವಲ್ವ. ಸೊ ಇಲ್ಲಿ ಜಾಸ್ತಿ ಇರೋದ್ರಿಂದ ನಾನು ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ನೀವು ಸಿಂಪಲ್ಲಾಗಿ 1-2 ಇದೆ ಅಂದಾಗ ಅದನ್ನು ಒಂದು ಕವರಲ್ಲಿ ಹಾಕ್ಬಿಟ್ಟು ಆ ರೀತಿ ಡೋರ್ ಹ್ಯಾಂಗಿಂಗ್ಸ್ಗೆ ಹ್ಯಾಂಗ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಮರೀದಿರ ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದು ಸ್ಟಿಚಿಂಗ್ ಮಾಡಿಸ್ಬೇಕು ಅಂತ. ನೆಕ್ಸ್ಟ್ ಐಡಿಯಾ ಏನು ಅಂತ ನೋಡೋಣ ಬನ್ನಿ. ಈ ರೀತಿ ಸ್ಯಾರೀಸ್ನ ನಾವು ಒಕೇಶನಲ್ಲಿ ಯಾವ ರೀತಿ ಕ್ಯಾರಿ ಮಾಡ್ಬೋದು ಅನ್ನೋದನ್ನು ಈ ಟಿಪ್ಪಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಒಕೇಶನಲ್ಲಿ ಕೆಲವೊಂದು ಡಿಸೈನರಿ ಸ್ಯಾರೀಸ್ನ ಕ್ಯಾರಿ ಮಾಡ್ತಾ ಇರ್ತೀವಲ್ವ, ಅಂಥ ಟೈಮಲ್ಲಿ ಈ ಐಡಿಯಾನ ನೀವು ಕೂಡ ಫಾಲೋ ಮಾಡಿ. ಡೆಫಿನೆಟ್ಲಿ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಈ ರೀತಿ ನಮಗೆ ಯಾವ ಸ್ಯಾರಿ ಬೇಕೋ ಆ ಸ್ಯಾರಿನ ನಾವು ತೊಗೊಂಡಾಗ ಆ ಸ್ಯಾರೀಸ್ನ ನಾವು ಯಾವ ರೀತಿ ಕ್ಯಾರಿ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಕವರ್ಸ್ ಅನ್ನೋದು ಸಿಗುತ್ತೆ. ಒಂದು ವೇಳೆ ಈ ರೀತಿ ಕವರ್ಸ್ ಇಲ್ಲ ಅಂದವರು ಯಾವ ರೀತಿಯಾಗಿರೋಂಥ ಆರ್ಗನೈಸರ್ಸ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ಇದೇ ಟಿಪ್ಪಲ್ಲೇ ಹೇಳ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ಯಾರಿ ಆರ್ಗನೈಸರ್ಸ್ನ ಇದ್ದರೆ ಇದರಲ್ಲಿ ಕ್ಯಾರಿ ಮಾಡ್ಬೋದು. ಇದು ಇಲ್ಲ ಅಂದವ್ರೆ ಡೆಫಿನೆಟ್ಲಿ ಎಲ್ಲರ ಮನೆಯಲ್ಲೂ ಸ್ಯಾರಿ ಬಾಕ್ಸ್ ಅಂತೂ ಇದ್ದೇ ಇರುತ್ತೆ. ಸ್ಯಾರೀಸ್ ತೊಗೊಂಡಾಗಿರ್ಬೋದು ಅಥವಾ ಕೆಲವೊಂದು ಡ್ರೆಸ್ಸಸ್ ತೊಗೊಂಡಾಗ ಈ ರೀತಿ ಬಾಕ್ಸು ಕೊಟ್ಟಿರ್ತಾರಲ್ವ, ಈ ಬಾಕ್ಸಲ್ಲಿ ನಾವು ನಮಗೆ ಡಿಸೈನರಿ ಸ್ಯಾರೀಸ್ ಇರುತ್ತಲ್ವ ಅದನ್ನು ನಾವು ಈಸಿಯಾಗಿ ಕ್ಯಾರಿ ಮಾಡ್ಕೋಬೋದು. ಈ ರೀತಿ ವರ್ಕ್ಸ್ ಎಲ್ಲ ಇರುತ್ತೆ ಅಲ್ವಾ, ಆ ರೀತಿ ವರ್ಕ್ಸ್ ಇರೋವಂತಹ ಸ್ಯಾರೀಸ್ನ ಈ ಬಾಕ್ಸ್ ಏನಿರುತ್ತೆ ಅದರ ಸೈಜ್ಗೆ ನಾವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಎಲ್ಲ ಅದರಲ್ಲೇ ಇಟ್ಕೋಬೋದು. ಒಂದು ವೇಳೆ ನಿಮ್ಮ ಸ್ಯಾರಿ ದೊಡ್ಡದಾಗಿದೆ ಅಂದರೆ ಸ್ವಲ್ಪ ದೊಡ್ಡದಾಗಿರೋಂಥ ಬಾಕ್ಸ್ನ ತೊಗೊಳ್ಳಿ. ಈ ರೀತಿಯಾಗಿರುವಂತಹ ಬಾಕ್ಸಸ್ನ ನೀವು ಬಿಸಾಡ್ದಿರ ಅದೇ ರೀತಿ ಇಟ್ಟರೆ ನೀವು ಸ್ಯಾರಿ ಕೂಡ ಕ್ಯಾರಿ ಮಾಡ್ಬೋದು. ಅದೇ ರೀತಿ ಬೇರೆದಕ್ಕೆ ಕೂಡ ಯೂಸ್ ಆಗುತ್ತೆ. ಯಾವ ರೀತಿ ಅನ್ನೋದು ಬರೋ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಒಂದು ವೇಳೆ ಈ ರೀತಿಯಾಗಿರುವಂತಹ ಸ್ಯಾರಿ ಕವರ್ಸ್ ಇದ್ದರೆ ಆ ಕವರ್ಸಲ್ಲಿ ನಾವು ನೀಟಾಗಿ ಸ್ಟೋರ್ ಮಾಡ್ಕೋಬೋದು. ನಮಗೆ ನೀಟಾಗೂ ಕೂಡ ಕಾಣಿಸುತ್ತೆ. ನೋಡ್ತಿದ್ದೀರಲ್ವ, ಈ ರೀತಿ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಈ ಸ್ಯಾರಿನ ಇದರಲ್ಲಿ ಇಟ್ಟಾಗ ಇದರಲ್ಲಿ ಏನೇನಿದೆ ಅನ್ನೋದು ಕೂಡ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಯಾವ ಸ್ಯಾರಿ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ನಾವು ಕೆಲವೊಂದು ಫಂಕ್ಷನ್ಸ್ಗೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಸ್ಯಾರಿ ಹಾಕಬೇಕು ಅನ್ನೋದು ಗೊತ್ತಾಗಿರುತ್ತೆ ಅಲ್ವಾ. ಆ ಸ್ಯಾರೀಸ್ ಎಲ್ಲ ನೀಟಾಗಿ ಕಾಣಿಸ್ಬೇಕು ಅಂದರೆ ಈ ರೀತಿ ಟ್ರಾನ್ಸ್ಪರೆಂಟ್ ಇದ್ದಾಗ ಈಸಿಯಾಗಿ ನಮಗೆ ಯಾವ ಸ್ಯಾರಿ ಯಾವುದ್ರಲ್ಲಿ ಇಟ್ಟಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಡೆಫಿನೆಟ್ಲಿ ಈ ಐಡಿಯಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಐಡಿಯಾ ಏನು ಅಂತ ನೋಡೋಣ ಬನ್ನಿ. ಸಾಮಾನ್ಯವಾಗಿ ನಾವು ಏನು ಮಾಡ್ತಿರ್ತೀವಿ ಅಂದರೆ ಕ್ಲಾತ್ಸ್ನೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಡಂಪ್ ಮಾಡಿಬಿಡ್ತಾ ಇರ್ತೀವಿ. ಆ ರೀತಿ ಮಾಡೋದ್ರಿಂದ ಬೇಗನೆ ಸ್ಯಾರೀಸ್ ಅನ್ನೋದು ಹಾಳಾಗ್ತಾ ಇರುತ್ತೆ. ಕೆಲವೊಂದು ಬಟ್ಟೆ ಕೂಡ ಬೇಗನೆ ಹಾಳಾಗುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಸಪ್ರೇಟಾಗಿ ಇಟ್ಕೋಬೇಕಾಗುತ್ತೆ. ಅಂದರೆ ಆ ಕಡೆ ಈ ಕಡೆ ಕೂಡ ಏರು ಹೊರಗಡೆ ಹೋಗಿ ಒಳಗಡೆ ಬರಬೇಕು, ಆ ರೀತಿಯಾಗಿ ಇಟ್ಕೋಬೇಕಾಗುತ್ತೆ. ಈ ರೀತಿ ಸೈಡ್ಸಲ್ಲೂ ಕೂಡ ಯಾವುದೇ ರೀತಿ ಗೋಡೆಗೆ ಅಟ್ಯಾಚ್ ಆಗೋ ಥರ ಬಟ್ಟೆ ಇಡಬಾರ್ದು. ಈ ರೀತಿ ಇಡೋದ್ರಿಂದ ಇದರಲ್ಲಿರೋಂತಹ ವೆಟ್ನೆಸ್ಸು ಈ ಕ್ಲಾತ್ಸ್ಗೆ ಅಂಟ್ಬಿಟ್ಟು ಆ ಕ್ಲಾತು ಕೂಡ ಸ್ವಲ್ಪ ವೆಟ್ ಆಗಿ ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದನೂ ಈ ಕ್ಲಾತ್ ಸುತ್ತಲೂ ಕೂಡ ಎಂಟಿ ಆಗಿರೋ ಥರ ನೋಡ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಕ್ಲಾತ್ಸು ಕೂಡ ಹಾಳಾಗಲ್ಲ. ಸೊ ತುಂಬ ರೈನಿ ಸೀಸನ್ ಇದ್ದಾಗ ಗೋಡೆ ಎಲ್ಲನೂ ಬೇಗನೆ ವೆಟ್ ಆಗ್ತಾ ಇರುತ್ತೆ. ಆ ರೀತಿ ವೆಟ್ ಆದಾಗ ಆ ವೆಟ್ನೆಸ್ಸು ಕೂಡ ಈ ಕ್ಲಾತ್ಸ್ಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಸೈಡ್ಸಲ್ಲೆಲ್ಲನೂ ನಾವು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು
ಕ್ಲಾಸ್ನ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನೆಕ್ಸ್ಟ್ ಏನಂದರೆ, ಈ ರೀತಿ ನ್ಯಾಪ್ಥಲಿನ್ ಬಾಲ್ಸ್ನ ನಾವು ಯೂಸ್ ಮಾಡ್ತಾ ಇರ್ತೀವಲ್ವ, ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಈ ನ್ಯಾಪ್ಥಲಿನ್ ಬಾಲ್ನ ಡೈರೆಕ್ಟಾಗಿ ನಾವು ಸ್ಯಾರಿ ಹತ್ರ ಇಟ್ಬಿಟ್ರೆ ಆ ಸ್ಯಾರಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಸ್ಯಾರಿ ಅಂತಲೇ ಅಲ್ಲ, ಯಾವ ಕ್ಲಾತ್ಗೂ ಕೂಡ ಅದನ್ನು ಅಟ್ಯಾಚ್ ಮಾಡಿದ್ರೆ ಅದರಲ್ಲಿರುವಂಥ ಕೆಮಿಕಲಿಂದ ಅದು ಬೇಗನೆ ಹಾಳಾಗ್ತಾ ಇರುತ್ತೆ, ಕಲರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿಯಾಗಿ ನ್ಯಾಪ್ಥಲಿನ್ ಬಾಲ್ಸ್ನ ಕಾಟನ್ ಬಟ್ಟೆ ಇರುತ್ತಲ್ವ ಅದ್ರ ಕೆಳಗಡೆ ಇಡಬೇಕಾಗುತ್ತೆ. ಅಥವಾ ನೀವು ಈ ರೀತಿ ಜಾವಾದಿ ಪೌಡರ್ನ ಕೂಡ ಯೂಸ್ ಮಾಡ್ಬೋದು. ಯಾವ ರೀತಿ ಯೂಸ್ ಮಾಡೋದು ಅಂತ ಜಾವಾದಿ ಪೌಡರ್ ಬಗ್ಗೆ ಹೇಳಿದಾಗ ನಾನು ಅದ್ರ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಇಲ್ಲಿ ಏನು ತೋರಿಸ್ತಿದ್ದೀನಿ ಅಂದರೆ, ಸೇಮ್ ಇದೇ ರೀತಿಯಾಗಿರುವಂಥ ನ್ಯಾಪ್ಥಲಿನ್ ಬಾಲ್ಸ್ನ ನಾವು ಕಾಟನ್ ಬ್ಯಾಗ್ಸ್ ಏನು ಸಿಗುತ್ತೆ ಅದರಲ್ಲೇ ಹಾಕಿ ಡೋರ್ಗೆ ಹ್ಯಾಂಗು ಕೂಡ ಮಾಡ್ಬೋದು. ಅದರ ವಾಸನೆ ಎಲ್ಲ ಕಬೋರ್ಡ್ಗೂ ಕೂಡ ಹೇಳ್ಕೊಳ್ಳುತ್ತೆ. ಬೆಸ್ಟ್ ಟಿಪ್ಪು ಅಂದರೆ, ಈ ರೀತಿ ಜಾವಾದಿ ಪೌಡರ್ನ ಯೂಸ್ ಮಾಡಿದ್ರೆ ಕಬೋರ್ಡು ಕೂಡ ಘಮ ಅಂತ ಅನಿಸ್ತಿರುತ್ತೆ, ಪಾಸಿಟಿವ್ ವೈಬ್ಸ್ ಬರುತ್ತೆ. ನಾವು ಯಾವುದೇ ಕಾರಣಕ್ಕೂ ಬೇರೆ ಅರೋಮಾ ಯೂಸ್ ಮಾಡೋ ಅಷ್ಟು ಇಲ್ಲ. ಅಂದರೆ ಬೇರೆ ರೀತಿಯಾಗಿರುವಂತಹ ಪರ್ಫ್ಯೂಮ್ಸ್ ಯೂಸ್ ಮಾಡ್ತಿರ್ತೀವಲ್ಲ ಅದನ್ನು ಯೂಸ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಈ ರೀತಿಯಾಗಿರುವಂತಹ ಸ್ಮಾಲ್ ಶಾಸಸ್ನ ನಾವು ಒಂದಿಟ್ಟರೆ ಸಾಕು, ಅದರ ಘಮ ಎಲ್ಲ ಅದಕ್ಕೆ ಇಟ್ಕೊಳ್ಳುತ್ತೆ. ನಾವು ಎವ್ರಿ 3 months ಆರ್ 6 months ಒಂದ್ಸರಿ ಚೇಂಜ್ ಮಾಡ್ಕೋಬೋದು. ಇದೇ ರೀತಿ ಡೈರೆಕ್ಟಾಗಿ ಇಡೋದ್ರಿಂದ ಈ ನ್ಯಾಪ್ಥಲಿನ್ ಬಾಲ್ಸ್ನ ನಾನೀಗ ಏನು ತೋರಿಸ್ದೆ ಆ ರೀತಿಯಾಗಿಡಿ. ಇಲ್ಲಾಂದರೆ ಈ ರೀತಿ ಜಾವಾದಿ ಪೌಡರ್ ಪಾಕೆಟ್ನ ನೀವು ಇಟ್ಕೋಬೋದು ಆರಾಮಾಗಿ. ನೆಕ್ಸ್ಟ್ ಟಿಪ್ಪು ಏನು ಅಂತ ನೋಡೋಣ ಬನ್ನಿ. ಇದು ನಾವು ಬಟ್ಟೆನ ಅರೇಂಜ್ ಮಾಡಬೇಕಾದ್ರೆ ಕೆಳಗಡೆ ನಾವು ಏನು ಶೀಟ್ಸ್ ಹಾಕ್ತೀವಿ, ಈ ಪ್ಲಾಸ್ಟಿಕ್ ಶೀಟ್ಸ್ ಇರ್ಬೋದು ಅಥವಾ ಈ ರೀತಿಯಾಗಿರುವಂಥ ಕಾಟನ್ ಕ್ಲಾತ್ ಇರ್ಬೋದು, ಆದಷ್ಟು ಈ ರೀತಿ ಓಲ್ಡ್ ಕಾಟನ್ ಕ್ಲಾತ್ಸ್ನ ಯೂಸ್ ಮಾಡಿ. ಈ ರೀತಿ ಓಲ್ಡ್ ಆಗಿರೋಂತಹ ಬಟ್ಟೆಗಳನ್ನ ನಾವು ಈ ರೀತಿ ಬಟ್ಟೆ ಕೆಳಗಡೆ ಹಾಕಬೇಕಾಗತ್ತೆ. ಈ ರೀತಿ ಬಟ್ಟೆ ಇಡಬೇಕಾದ್ರೆ ಕೆಳಗಡೆ ಕಾಟನ್ ಬಟ್ಟೆನ ಹಾಕಿಬಿಟ್ಟು ಅದ್ರ ಮೇಲೆ ನಾವು ಈ ರೀತಿ ಸೀರೆ ಇರ್ಬೋದು ಅಥವಾ ಹೊಸದಾಗಿರುವಂಥ ಬಟ್ಟೆಗಳನ್ನ ಕೂಡ ಜೋಡಿಸ್ಕೋಬೋದು. ಈ ರೀತಿ ಜೋಡಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕೆಳಗಡೆ ಸ್ವಲ್ಪ ವೆಟ್ ಇದ್ರೂ ಕೂಡ ಆ ಬಟ್ಟೆಗೆ ತಾಗಲ್ಲ. ಅದೇ ಅಲ್ಲದೆ ಆವಾಗಲೇ ತೋರಿಸ್ದಂಗೆ ನ್ಯಾಪ್ಥಲಿನ್ ಬಾಲ್ಸ್ನ ಕೂಡ ಇದ್ರ ಕೆಳಗಡೆ ಇಟ್ಕೋಬೋದು. ಕೆಲವೊಂದು ಸೀಸನ್ಸಲ್ಲಿ ಬಾಲ್ಸ್ ಅನ್ನೋದು ಬೇಗ ವೆಟ್ ಆಗ್ತಿರುತ್ತೆ. ಅಂಥ ಟೈಮಲ್ಲಿ ನಾವು ಸೈಡ್ಸಲ್ಲೆಲ್ಲನೂ ಈ ರೀತಿ ಗ್ಯಾಪ್ ಬಿಟ್ಬಿಟ್ಟು ಕೆಳಗಡೆ ಒಂದು ಕಾಟನ್ ಬಟ್ಟೆನ ಹಾಕಿಬಿಟ್ಟು ಅದ್ರ ಮೇಲೆ ಈ ರೀತಿ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಬಟ್ಟೆಗಳು ಕೂಡ ಹಾಳಾಗಲ್ಲ, ಸ್ಮೆಲ್ಲು ಕೂಡ ಬರಲ್ಲ. ಸೊ ನಾನು ತೋರಿಸ್ತಾ ಇರೋಂಥ ಐಡಿಯಾಸ್ನ ನೀವು ಕೂಡ ಫಾಲೋ ಮಾಡಿ ನೋಡಿ. ನಿಮ್ಮ ಕ್ಲಾತ್ಸ್ ಅನ್ನೋದು ಡೆಫಿನೆಟ್ಲಿ ಹಾಳಾಗ್ದಿರ ನೀಟಾಗಿರುತ್ತೆ. ನೆಕ್ಸ್ಟ್ ಐಡಿಯಾ ಏನು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಐಡಿಯಾ ಏನು ಅಂದರೆ, ಈಗಂತಲೂ ಒಂದು ಸ್ಯಾರಿಗೆ ಡಿಫ್ರೆಂಟ್ ಆಗಿರೋವಂತಹ ರೆಡಿಮೇಡ್ ಬ್ಲೌಸಸ್ನ ಯೂಸ್ ಮಾಡ್ತಿರ್ತೀವಲ್ವ, ಅಂಥ ಬ್ಲೌಸಸ್ ಎಲ್ಲನೂ ಒಂದು ಕಡೆ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಯಾರಿಗೆ ಮ್ಯಾಚ್ ಆಗುವಂಥ ಬ್ಲೌಸು ನೀಟಾಗಿ ಕಾಣಿಸ್ಬಿಡುತ್ತೆ. ನಾವು ಯಾವ್ದು ಬ್ಲೌಸ್ ಬೇಕೋ ಅದನ್ನು ತಗೊಂಡ್ಬಿಡ್ಬೋದು. ನನ್ನ ಹತ್ರ ಕೆಲವೊಂದು ಬ್ಲೌಸಸ್ ಇದೆ, ಅದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ನೀವು ಜಾಸ್ತಿನೇ ಈ ರೀತಿಯಾಗಿರುವಂಥ ರೆಡಿಮೇಡ್ ಬ್ಲೌಸಸ್ ಬಳಸ್ತಾ ಇದ್ದರೆ ಎಲ್ಲ ಬ್ಲೌಸಸ್ನ ಈ ರೀತಿ ಒಂದು ಕಡೆ ಆರ್ಗನೈಸ್ ಮಾಡ್ಕೊಳ್ಳಿ. ನೋಡಿದ ಕೂಡಲೇ ನಮಗೆ ನೀಟಾಗಿ ಗೊತ್ತಾಗುತ್ತೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ. ಸೊ ನಾವು ಒಂದೊಂದು ಸ್ಯಾರಿಯಲ್ಲಿ ಒಂದೊಂದು ಬ್ಲೌಸ್ ಇಟ್ಬಿಟ್ರೆ ಬೇರೆ ಸ್ಯಾರಿಗೆ ಅದನ್ನು ಯೂಸ್ ಮಾಡೋಕ್ಕೆ ಈ ರೀತಿಯಾಗಿ ಆರ್ಗನೈಸ್ ಮಾಡಿಕೊಂಡ್ರೆ ತುಂಬ ಸ್ಯಾರೀಸ್ಗೆ ಒಂದೇ ಬ್ಲೌಸ್ನ ನಾವು ಆರಾಮಾಗಿ ಹಾಕ್ಕೋಬೋದು. ನೋಡ್ತಾ ಇದ್ದೀರಲ್ವ, ಈ ಐಡಿಯಾ ಅಂತಲೂ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಐಡಿಯಾ ಏನು ಅಂತ ನೋಡೋಣ ಬನ್ನಿ. ಈ ಐಡಿಯಾದಲ್ಲಿ ನಮಗೆ ಕೆಲವೊಂದು ಬಟ್ಟೆ ಬೇರೆಯವ್ರಿಗೆ ಕೊಡೋಕ್ಕೂ ಆಗಲ್ಲ, ಹಂಗಂತ ನಾವು ಇಟ್ಕೊಳ್ಳೋಕ್ಕೂ ಆಗಲ್ಲ, ತುಂಬ ಕನ್ಫ್ಯೂಷನಲ್ಲಿ ಇರ್ತೀವಿ. ಅಂಥ ಬಟ್ಟೆನ ನೀವಿಲ್ಲಿ ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ 2 ಕವರ್ನ ತೊಗೋಬೇಕಾಗುತ್ತೆ. ಎಲ್ಲರ ಕಬೋರ್ಡಲ್ಲೂ ಒಂದು 2 ಕವರ್ನ ಸಪ್ರೇಟಾಗಿ ಇಟ್ಕೊಳ್ಳಿ. ಒಂದು ಕವರಲ್ಲಿ ನಾವು ಡೊನೇಟ್ ಮಾಡೋಕ್ಕೆ ಫೈನಲಿ ಫಿಕ್ಸ್ ಆಗಿರ್ತೀವಲ್ಲ ಆ ಕ್ಲಾಸ್ನ ಇಟ್ಕೋಬೋದು. ಇನ್ನೊಂದು ಕವರಲ್ಲಿ ಸ್ವಲ್ಪ ಡಿಲಮಾದಲ್ಲಿ ಇರ್ತೀವಿ, ಇದನ್ನು ಕೊಡಬೇಕಾ ಇಲ್ಲ ಇಟ್ಕೋಬೇಕಾ ಅಂತ, ಅಂಥ ಕ್ಲಾಸ್ನ ಸಪ್ರೇಟಾಗಿ ಇಟ್ಕೋಬೋದು. ಇಲ್ಲಿ ತುಂಬ ಕ್ಲಾಸ್ ಇರೋದ್ರಿಂದ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈ ಕ್ಲಾತ್ಸ್ನ ನಾವು ಬಿಸಾಡೋ ಬದಲಾಗಿ ಬೇರೆಯವ್ರಿಗೆ ಕೊಡೋದ್ರಿಂದ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಲ್ವಾ. ಈಗಂತಲೂ ಅನಾಥಾಶ್ರಮದವರು ಅಂತ ಎಲ್ಲ ಕಡೆನೂ ಬರ್ತಿರ್ತಾರೆ. ಅವ್ರಿಗೆ ಬೇಗನೆ ನಮಗೆ ಕೊಡಬೇಕು ಅಂದರೆ ಈ ರೀತಿ ಒಂದು ಕಡೆ ಇಟ್ಕೊಂಡಿರೋದ್ರಿಂದ ಅವ್ರು ಬಂದಿದ್ದ ಕೂಡಲೇ ನಾವು ಆರಾಮಾಗಿ ಆ ಕವರ್ನ ತೆಗೆದುಬಿಟ್ಟು ಕೊಟ್ಬಿಡ್ಬೋದು. ನಮ್ಮ ಕ್ಲೋಸೆಟ್ಟು ಕೂಡ ಕ್ಲಟರ್ ಫ್ರೀ ಇರಬೇಕು ಅಂದರೆ ಈ ರೀತಿ ಸಪ್ರೇಟ್ ಕ್ಲಾಸ್ನ ಸಪ್ರೇಟ್ ಪ್ಲೇಸಲ್ಲೇ ಇಟ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಆರ್ಗನೈಸಿಂಗ್ ಆಗಿ ಕಾಣುತ್ತೆ. ನೆಕ್ಸ್ಟು ಏನು ಐಡಿಯಾ ಅಂತ ನೋಡೋಣ ಬನ್ನಿ. ಈ ಐಡಿಯಾದಲ್ಲಿ ನಾನು ಸ್ಯಾರೀಸ್ನ ಯಾವ ರೀತಿ ಆರ್ಗನೈಸ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾವು ಎಲ್ಲ ಸ್ಯಾರೀಸ್ನ ಇದೇ ರೀತಿಯೇ ಇಟ್ಬಿಟ್ರೆ ತುಂಬ ಸ್ಪೇಸ್ ಬೇಕಾಗುತ್ತೆ. ಅದ್ರ ಬದಲಾಗಿ ಕೆಲವೊಂದು ಸ್ಯಾರೀಸ್ನ ಈ ರೀತಿ ಹ್ಯಾಂಗ್ ಮಾಡ್ಕೋಬೋದಲ್ವ. ಈ ರೀತಿ ಹ್ಯಾಂಗ್ ಮಾಡ್ಕೊಳ್ಳೋದ್ರಿಂದ ಸ್ಪೇಸು ಕೂಡ ತುಂಬ ಉಳಿಯುತ್ತೆ. ಅದೇ ರೀತಿ ಸ್ಯಾರೀಸು ಕೂಡ ನೀಟಾಗಿ ಕಾಣಿಸುತ್ತೆ. ಕೆಲವೊಂದು ಕಾಟನ್ ಸ್ಯಾರೀಸ್ನ ಕೂಡ ನಾವು ಈ ರೀತಿ ಆರ್ಗನೈಸ್ ಮಾಡ್ಕೋಬೋದು. ಹಂಗಂತ ಎಲ್ಲ ಸ್ಯಾರೀಸ್ನೂ ಹ್ಯಾಂಗಿಂಗ್ ಮಾಡೋಕ್ಕೆ ಆಗಲ್ಲ. ಕೆಲವೊಂದು ಸ್ಯಾರೀಸ್ನ ಹ್ಯಾಂಗ್ ಮಾಡೋದ್ರಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ.
ಬಟ್ ಕಾಟನ್ ಸ್ಯಾರೀಸ್ನಂತೂ ಡೆಫಿನೆಟ್ಲಿ ಈ ರೀತಿ ಹ್ಯಾಂಗ್ ಮಾಡ್ಕೋಬೋದು. ಅದೇ ರೀತಿ ಸಿಂಥೆಟಿಕ್ ಸ್ಯಾರಿ ಇರ್ಬೋದು, ಕೆಲವೊಂದು ಸ್ಯಾರೀಸ್ನ ಈ ರೀತಿ ಹ್ಯಾಂಗ್ ಮಾಡ್ಕೊಳ್ಳೋದ್ರಿಂದ ಸ್ಪೇಸು ಕೂಡ ತುಂಬ ಉಳಿಯುತ್ತೆ. ಮಕ್ಕಳ ಬಟ್ಟೆನೂ ಕೂಡ ಅಷ್ಟೇ ಈ ರೀತಿ ಹ್ಯಾಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೀಟಾಗೂ ಕೂಡ ಕಾಣುತ್ತೆ. ಒಂದು ತೆಗೆದಾಗ ಇನ್ನೊಂದು ಬೀಳದೇ ಇರುತ್ತೆ. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಸ್ಪೇಸು ಕೂಡ ತುಂಬಾ ಸೇವ್ ಆಗುತ್ತೆ. ಇಷ್ಟು ಐಡಿಯಾಸಲ್ಲಿ ನಿಮಗೆ ಯಾವ ಐಡಿಯಾ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿದ್ರಲ್ವಾ ಫ್ರೆಂಡ್ಸ್, ಪ್ರತಿಯೊಂದು ಐಡಿಯಾ ಕೂಡ ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ನಾನು ತೋರಿಸಿರುವಂತಹ ಇಷ್ಟು ಐಡಿಯಾಸಲ್ಲಿ ನಿಮಗೆ ಯಾವ ಐಡಿಯಾ ಇಷ್ಟ ಆಯಿತು ಅನ್ನೋದು ನನಗೆ ತಪ್ಪದಿರೋ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂತಹ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ನಿಮ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.